ತೊಲಗಲಿ ಕಾಂಗ್ರೆಸ್ ತೊಲಗಲಿ 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 ಕಾಂಗ್ರೆಸ್ ತೊಲಗಲಿ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಡೌನ್ ಡೌನ್ ಕಾಂಗ್ರೆಸ್ ಡೌನ್ ಡೌನ್ ಕಾಂಗ್ರೆಸ್ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದಿಯಲ್ಲಿ ಒಂದು ಮಾತಿದೆ, ಉಲ್ಟಾ ಚೋರ್ ಕೋತ್ವಾಲ್ ಕೋ ಡಾಟೆ ಅಂತ. ಕಳ್ಳರು ಪೊಲೀಸ್ನವರಿಗೆ ಬೈಯುವ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನೇರವಾಗಿ ಸಿದ್ದರಾಮಯ್ಯ, ಈ ರಾಜ್ಯದ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಅವರು ಒಂದಲ್ಲ ಎರಡಲ್ಲ ಹಲವು ಹಗರಣದಲ್ಲಿ, ಇವತ್ತು ದಿನಕ್ಕೊಂದು ಹಗರಣದಲ್ಲಿ ಶಾಮೀಲಾಗ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದಿಂದ ಪ್ರಾರಂಭ ಆಯಿತು, ಮೂಡಾ ಹಗರಣಕ್ಕೆ ಬಂದಿದೆ. ಈಗ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆಗಳಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರುವಂತಹ ಈ ಸಿದ್ದರಾಮಯ್ಯರನ್ನ ಬದುಕಿಸಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಯಾರ ಸಹಕಾರವನ್ನ ಪಡಿತಾ ಇದೆ? ಪಾಪ ಪೊಲೀಸ್ನವರ ಸಹಕಾರವನ್ನ ಪಡಿತಾ ಇದೆ. ಪೊಲೀಸ್ನವರನ್ನ ಸಹಕಾರವನ್ನ ಪಡೆದುಕೊಂಡು ಈ ರಾಜ್ಯದ ಸಿದ್ದರಾಮಯ್ಯನವರು, ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಮೆಚ್ಚಿಸುವ ಸಲುವಾಗಿ, ಅಲ್ಲಿರುವ ರಾಹುಲ್ ಗಾಂಧಿಯನ್ನ ಮೆಚ್ಚಿಸುವ ಸಲುವಾಗಿ ಸಣ್ಣ ಪುಟ್ಟ ತುಂಡು ಕಾಂಗ್ರೆಸ್ ಲೀಡರ್ಗಳು ಇವತ್ತು ಗಲ್ಲಿಗಳಲ್ಲಿ ಸಂವಿಧಾನದ ಬಗ್ಗೆ, ಸಂವಿಧಾನಾತ್ಮಕ ಹುದ್ದೆಗಳ ಬಗ್ಗೆ ತುಚ್ಛವಾಗಿ ಮಾತನಾಡುವಂಥದ್ದು, ಅದನ್ನು ಗೇಲಿ ಮಾಡುವಂಥದ್ದು, ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ಫೌಂಡೇಶನ್ ಆಗಿರುವಂತಹ ಸಂವಿಧಾನದ ಬಗ್ಗೆ, ಸಂವಿಧಾನಾತ್ಮಕ ಹುದ್ದೆಗಳ ಬಗ್ಗೆ ತುಚ್ಛವಾಗಿ ಯಾರ್ದೋ ದಯೆಯಲ್ಲಿ ಎಂಎಲ್ಸಿಯನ್ನು ಪಡೆದಂತ ಐವನ್ ಡಿಸೋಜ ಅವರು ಮಂಗಳೂರಿಗರ ಬಗ್ಗೆ ಅಪಮಾನ ಆಗುವಂತ ರೀತಿಯಲ್ಲಿ ಮಾತನಾಡುವಂತಹ ಪರಿಸ್ಥಿತಿಗೆ ಈ ಕಾಂಗ್ರೆಸ್ನವರು ಹೋಗಿದ್ದಾರೆ. ಗೆಟ್ ಔಟ್, ರಾಜ್ಯಪಾಲರೇ ಗೆಟ್ ಲಾಸ್ಟ್. ರಾಜ್ಯಪಾಲರನ್ನ ನಾವು ಬಾಂಗ್ಲಾ ಮಾದರಿಯಲ್ಲಿ ಬಿಸಾಡ್ತೇವೆ, ಓಡಿಸ್ತೇವೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ? ಪ್ರಾಯಶಃ ಕಾಂಗ್ರೆಸ್ನವರಿಗೆ ಬಾಂಗ್ಲಾ ಮಾದರಿ, ಪಾಕಿಸ್ತಾನ ಮಾದರಿ ಅಂದ್ರೆ ಏನೋ ಒಂದು ವಿಶೇಷ ಪ್ರೀತಿ, ನನಗೆ ಅರ್ಥ ಆಗ್ತಾ ಇಲ್ಲ. ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ನವರಿಗೆ ಯಾವತ್ತೂ ಪ್ರೀತಿ. ಈ ರಾಷ್ಟ್ರವನ್ನ ಎರಡು ತುಂಡು ಮಾಡಲಿಕ್ಕೆ ಕಾಂಗ್ರೆಸ್ನವರು ಆ ಸಂದರ್ಭದಲ್ಲಿ ಪ್ರೇರಣೆ ಕೊಟ್ಟವರು, ಆ ಸಂದರ್ಭದಲ್ಲಿ ಅದಕ್ಕೆ ಸಹಕಾರವನ್ನು ಕೊಟ್ಟವರು ಇವತ್ತು ಅದೇ ಮಾತನಾಡ್ತಾ ಇದ್ದಾರೆ. ಸಂವಿಧಾನಾತ್ಮಕ ಹುದ್ದೆ ಆದಂತಹ ರಾಜ್ಯಪಾಲರ ಬಗ್ಗೆ ಅಗೌರವ ತೋರುವಂತ ಮಾತನಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಟ್ಕೊಂಡಿರುವಂತಹ ಪಾರ್ಟಿ. ಆ ಕಾರಣಕ್ಕೋಸ್ಕರ ಇವತ್ತು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನ ಒಳಗೆ, ಸಂವಿಧಾನದ ಅಡಿಯಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರ ಬಗ್ಗೆ ದೂರು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಾಗ ಕಾಂಗ್ರೆಸ್ನವರಿಗೆ ತಾಕತ್ತಿದ್ರೆ, ಕಾನೂನಿನ ಬಗ್ಗೆ ನಂಬಿಕೆ ಇದ್ರೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದ್ರೆ ಕಾನೂನಿನ ಹೋರಾಟವನ್ನು ಮಾಡಲಿ. ರಾಜ್ಯಪಾಲರ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮಗೆ ರಾಜ್ಯಪಾಲರ ಗೌರವ ಮುಖ್ಯ, ಸಂವಿಧಾನದ ಗೌರವ ಮುಖ್ಯ, ಸಂವಿಧಾನದ ಹುದ್ದೆಗಳ ಗೌರವ ಮುಖ್ಯ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡಿರುವಂತಹ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಕಾರಣಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಇದು ಪ್ರಶ್ನೆ ಅಲ್ಲ. ಐವನ್ ಡಿಸೋಜರು ಯಾರ್ದೋ ದಯೆಯಲ್ಲಿ ಇವತ್ತು ಎಂಎಲ್ಸಿ ಆಗಿರ್ಬೋದು, ಮತ್ತೊಮ್ಮೆ ಎಂಎಲ್ಸಿ ಹಾಕೊಂಡು ಬಂದಿದ್ದಾರೆ. ನಮಗೆ ಐವನ್ ಡಿಸೋಜ ಪ್ರಶ್ನೆಯೇ ಅಲ್ಲ. ನಮಗೆ ಸಂವಿಧಾನ ಮುಖ್ಯ, ಪ್ರಜಾಪ್ರಭುತ್ವ ಮುಖ್ಯ, ಸಂವಿಧಾನಾತ್ಮಕ ಹುದ್ದೆ ಗೌರವ ಮುಖ್ಯ. ಆ ಕಾರಣಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ಆಗ್ರಹವನ್ನು ಆ ದಿವಸ ಕೂಡ ಮಾಡಿದ್ದೆವು. ಪೊಲೀಸ್ ಇಲಾಖೆ ಸುಮೋಟೋ ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕಿತ್ತು ಈ ವ್ಯಕ್ತಿಯ ಮೇಲೆ. ಒಂದು ಈ ದೇಶದ ಪ್ರಜಾಪ್ರಭುತ್ವದ ಒಂದು ನಾಗರಿಕನಾಗಿ, ಅದೂ ಕೂಡ ಪ್ರಜೆಗಳನ್ನ ಪ್ರತಿನಿಧಿಸುವ ಪ್ರಜಾಪ್ರತಿನಿಧಿಯಾಗಿ, ಜನಪ್ರತಿನಿಧಿಯಾಗಿ ಆ ಕನಿಷ್ಠ ಹುದ್ದೆಯ ಬಗ್ಗೆ ಗೌರವವಿಲ್ಲದೆ ಈ ರೀತಿ ಬೇಕಾಬಿಟ್ಟಿ ಮಾತನಾಡ್ತಾ ಇರುವನು ಯಾರಿಗೋಸ್ಕರ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಸಂವಿಧಾನದ ವಿರುದ್ಧ ಮಾತನಾಡ್ತಾರೆ, ಯಾರು ಸಂವಿಧಾನಾತ್ಮಕ ಹುದ್ದೆಗಳಿಗೆ ಗೌರವವನ್ನು ಕೊಡ್ತಾ ಇಲ್ವಾ, ಅವರ ಬಗ್ಗೆ ಸುಮೋಟೋ ಆಕ್ಷನ್ ತೆಗೆದು ಆ ವ್ಯಕ್ತಿಯ ಮೇಲೆ ಕೇಸ್ ಹಾಕಬೇಕಿತ್ತು. ಅದು ಬಿಟ್ಟು ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರು ಬಂದು ಯಾರನ್ನು ಎತ್ತಾಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತ, ಯಾರನ್ನು ಎತ್ತಾಕೊಳ್ಳಿಕ್ಕೆ ಹೋಗ್ತಾ ಇದ್ದೀರ ಅಂತ ನೀವು ಗೊತ್ತಾಗ್ತಾ ಇಲ್ಲ. ಇವತ್ತು ರಾಜ್ಯಪಾಲರ ಬಗ್ಗೆ ಈ ರೀತಿ ಮಾತನಾಡ್ತಿರುವಂತ ಇವರು ನಾಳೆ ನಿಮ್ಮನ್ನು ಏನು ಬಿಡ್ತಾ ಇಲ್ಲ, ನಿಮ್ಮನ್ನು ಏನು ಬಿಡ್ಲಿಕ್ಕಿಲ್ಲ. ಈ ರಾಜ್ಯದಲ್ಲಿ ಇವತ್ತು ಕಳ್ಳರು ರಾಜ್ಯಭಾರವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಳ್ಳು ಪೊಲೀಸ್ ಇಲಾಖೆಯನ್ನು ನಡೆಸುತ್ತಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ರಿಮಿನಲ್ಗಳು ಪೊಲೀಸ್ ಇಲಾಖೆಯನ್ನು ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತ ಒಂದು ಹಂತಕ್ಕೆ ಮುಟ್ಟುವಾಗ ಒಂದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಕೊಂಡ ಪಾರ್ಟಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡಲೇಬೇಕು, ಇದನ್ನು ವಿರೋಧಿಸಲೇಬೇಕು. ಮತ್ತು ನಮ್ಮ ಆಗ್ರಹ ಇರ್ತದೆ. ನಮ್ಮ ಆಗ್ರಹ ಇವತ್ತು ಮತ್ತೊಮ್ಮೆ ಈ ಪ್ರತಿಭಟನೆ ಮುಖಾಂತರ ನಾವು ಮಾಡ್ತಾ ಇರುವಂತದ್ದು ಎಂಎಲ್ಸಿ ಆಗಿ ಅಂತ ಐವನ್ ಡಿಸೋಜರ ಮೇಲೆ ನೀವು ಕೇಸನ್ನು ದಾಖಲಿಸಬೇಕು. ನಾವು ಹೋಗಿ ಮನವಿಯನ್ನು ಕೊಟ್ಟಾಗ, ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡುವಾಗಲೂ ನೀವು ಎಫ್ಐಆರ್ ಅನ್ನು ದಾಖಲು ಮಾಡುವುದಿಲ್ಲ ಅಂದ್ರೆ ನೀವು ಯಾರ ದಯೆಯಲ್ಲಿ ಬದುಕ್ತಾ ಇದ್ದೀರಿ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ.
ಪೊಲೀಸ್ ಇಲಾಖೆ ರಾಜಕೀಯವನ್ನು ಮರೆತು ನಿಷ್ಪಕ್ಷಪಾತವಾಗಿ ಇದರ ಬಗ್ಗೆ ಎಫ್ಐಆರ್ ಅನ್ನು ದಾಖಲಿಸಬೇಕು ಮತ್ತು ಅವರ ವಿರುದ್ಧ ಕೇಸನ್ನು ದಾಖಲಿಸಬೇಕು ಮತ್ತು ತನಿಖೆಯನ್ನು ಮಾಡಬೇಕು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಈ ಪ್ರತಿಭಟನೆ ಮುಖಾಂತರ ಮಾಡ್ತೇವೆ. ಮತ್ತು ಮುಂದಿನ ದಿವಸಗಳಲ್ಲಿ ಇದನ್ನು ವಿವಿಧ ಹಂತಗಳಲ್ಲಿ ಕಾನೂನಾತ್ಮಕವಾಗಿ ನಾವು ಈ ಹೋರಾಟವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಿ ಜನತಾ ಪಾರ್ಟಿ ಬಹಳ ವಿಶೇಷವಾದಂಥ ಈ ಪ್ರತಿಭಟನೆಯನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನಾ ಭಾಷಣವನ್ನು ಮಾಡಿ ತದನಂತರ ರಾಸ್ತಾರೋಕ ಮುಖಾಂತರ ರಾಜ್ಯದ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸ ಕಾರ್ಯಗಳು ಮಾಡ್ತಾ ಇದೆ. ಈಗಾಗಲೇ ನಮಗೆಲ್ಲರಿಗೂ ತಿಳಿಯುವಂತ ವಿಚಾರ, ಪ್ರಥಮತವಾಗಿ ವಾಲ್ಮೀಕಿ ಹಗರಣ, ಎರಡನೇದಾಗಿ ಮೂಡ ಹಗರಣ, ಈ ರೀತಿಯ ಒಂದಲ್ಲ ಒಂದು ಹಗರಣದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ನೇರವಾಗಿ ಭಾಗಿಯಾಗಿ ಕೂಡ ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪನ್ನ ಮಾಡಿಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದುಕೊಂಡು ಪ್ರತಿಭಟನೆ ಪ್ರಾರಂಭ ಮಾಡಿದೆ. ನಾಚಿಕೆ ಆಗ್ತಾ ಇದೆ. ಆಡಳಿತ ಮಾಡುವಂತ ಪಾರ್ಟಿ ಪ್ರತಿಭಟನೆ ಮಾಡುವಂತ ಹಂತಕ್ಕೆ ತಲುಪಿದೆ ಅಂತ ಹೇಳಿ ಆದ್ರೆ ಆಡಳಿತ ಮಾಡುವಂತ ಕಾಂಗ್ರೆಸ್ಸಿಗರ ಮಾನಸಿಕತೆ ಏನು? ಕಾಂಗ್ರೆಸ್ ಮಾಡಿದಂತ ತಪ್ಪನ್ನ ಹೇಳಿದ್ರೆ ಅದಕ್ಕೆ ಎಲ್ಲೋ ಒಂದು ಕಡೆ ಕೇಸು ದಾಖಲಿಸಬೇಕು, ಎಲ್ಲೋ ಒಂದು ಕಡೆ ಅವರ ಮೇಲೆ ಕಾನೂನು ಕ್ರಮ ವಹಿಸಬೇಕು, ಅಥವಾ ಎಲ್ಲೋ ಒಂದು ಕಡೆ ಅವರೇ ನಿಂತು ಪ್ರತಿಭಟನೆ ಮಾಡಿ ಈ ರೀತಿಯ ಹೋರಾಟವನ್ನ ಮಾಡಬೇಕು. ಇವತ್ತು ಬಹಳ ದುಃಖ ಆಗುವಂತದ್ದು ಏನು ಅಂತ ಹೇಳಿದ್ರೆ, ಶಾಸಕರುಗಳು, ಮುಖ್ಯಮಂತ್ರಿ ಇವರೆಲ್ಲ ಸೇರ್ಕೊಂಡು ನಾಡ್ದು ಶನಿವಾರ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಹಾಕ್ತೇವೆ ಹೇಳ್ತಾ ಇದ್ದಾರೆ ಅವರು. ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಗೃಹ ಸಚಿವರಿಗೆ ಮನವಿಯನ್ನ ಮಾಡ್ತೇನೆ. ಈ ಕಳ್ಳರು ರಾಜ್ಯಪಾಲರ ಮನೆಗೆ ಹೋಗ್ತಾರೆ ಅಂತ ಹೇಳಿ ಆದ್ರೆ ನೀವು ಅಲ್ಲಿಯ ನಮ್ಮ ಮಿಲಿಟರಿ ಫೋರ್ಸ್ ಅನ್ನು ಕಳಿಸಬೇಕು. ಈಗಾಗಲೇ ಇಲ್ಲಿಯ ಪೈವಾನ್ ಡಿಸೋಜ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ರಾಜ್ಯಪಾಲರನ್ನ ಕಿತ್ತೋಗಿತೇವಲ್ಲಿಂದ. ಶಾಸಕರುಗಳು, ಮುಖ್ಯಮಂತ್ರಿ ಇವರೆಲ್ಲ ಸೇರ್ಕೊಂಡು ನಾಡ್ದು ಶನಿವಾರ ರಾಜ್ಯಪಾಲರ ಮನೆಗೆ ಮುತ್ತಿಗೆ ಹಾಕ್ತೇವೆ ಹೇಳ್ತಾ ಇದ್ದಾರೆ ಅವರು. ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಮತ್ತು ಕೇಂದ್ರದ ಗೃಹ ಸಚಿವರಿಗೆ ಮನವಿಯನ್ನ ಮಾಡ್ತೇನೆ. ಈ ಕಳ್ಳರು ರಾಜ್ಯಪಾಲರ ಮನೆಗೆ ಹೋಗ್ತಾರೆ ಅಂತ ಹೇಳಿ ಆದ್ರೆ ನೀವು ಅಲ್ಲಿಯ ನಮ್ಮ ಮಿಲಿಟರಿ ಫೋರ್ಸ್ ಅನ್ನು ಕಳಿಸಬೇಕು. ಈಗಾಗಲೇ ಇಲ್ಲಿಯ ಪೈವಾನ್ ಡಿಸೋಜ ಹೇಳಿದ್ದಾರೆ, ಏನು ಹೇಳಿದ್ದಾರೆ, ರಾಜ್ಯಪಾಲರನ್ನ ಕಿತ್ತೋಗಿತೇವಲ್ಲಿಂದ. ಹೋಗಿ ರಾಜ್ಯಪಾಲರನ್ನ ಕಿತ್ತು ಹೋಗಬೇಕು ಅಂತ ಹೇಳುವಂತ ನಿಮ್ಮ ಆಡಳಿತದ ವ್ಯವಸ್ಥೆಯ, ನಿಮ್ಮ ಪೊಲೀಸ್ ಇಲಾಖೆಯನ್ನ ಪಡ್ಕೊಂಡು ನೀವು ಅಲ್ಲಿ ನುಗ್ಗುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಸ್ಪಷ್ಟವಾದ ಚಿತ್ರಣಗಳು ಕಾಣ್ತಾ ಇದೆ. ಹಾಗಾಗಿ ಗಲಾಟೆ ದುಂಬಿ ಮಾಡುವಂತದ್ದು ನಿಮ್ಮ ಜನ್ಮಸಿದ್ಧ ಹಕ್ಕು. ಇವತ್ತು ರಾಜ್ಯಪಾಲರಿಗೆ ಅವಹೇಳನ ಮಾಡುವಂತದ್ದು, ರಾಜ್ಯಪಾಲರಿಗೆ ಇಲ್ಲ ಸಲ್ಲದ ಮಾತನ್ನು ಹೇಳುವಂತದ್ದು. ಮೊನ್ನೆ ಪೊಲೀಸ್ ಕಮಿಷನರ್ ಹೇಳ್ತಾರೆ, ಎಲ್ಲೋ ಒಂದು ಕಡೆ ಕಂಪ್ಲೇಂಟ್ ಕೊಟ್ರೆ ನಾವು ಎಫ್ಐಆರ್ ಅನ್ನು ದಾಖಲಿಸ್ತೀವಿ. ಕಮಿಷನರ್ ಹತ್ರ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಗಂಟೆಗಟ್ಟಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಅನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲಿ ಸ್ವಾಮಿ ನೀವು ಪೊಲೀಸ್ ಕೇಸನ್ನು ದಾಖಲೆ ಮಾಡಿಕೊಂಡ್ರಿ? ಪೊಲೀಸ್ ಇಲಾಖೆಯಲ್ಲಿರುವಂತ ತಮಗಳಿಗೆ ತಾವು ಕುರ್ಚಿಯಲ್ಲಿ ಕೂತು ಮಾಡಬೇಕಾದಂತ ಕೆಲಸವನ್ನ ನೆನಪಿಸಿಕೊಡ್ಬೇಕಾದಂತ ಜವಾಬ್ದಾರಿ ಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ.